ಪ್ರಾರ್ಥನಾ ಪತ್ರಿಕೆ ದಿನಾಂಕ 25/7/2024 ಗುರುವಾರ. ಶಿರೋನಾಮೆ ಸರಿಯಾದ ಒಡಂಬಡಿಕೆ. ಇಂದಿನ ವಾಕ್ಯ ಭಾಗ ಯೆಶಾಯ 62 ವಚನ 6-12. ಊರ ಬಾಗಿಲುಗಳಲ್ಲಿ ಹಾದು ಬನ್ನಿರಿ, ಹಾದು ಬನ್ನಿರಿ, ಜನರಿಗೆ ದಾರಿಯನ್ನು ಸರಿ ಮಾಡಿರಿ, ರಾಜಮಾರ್ಗವನ್ನು ಎತ್ತರಿಸಿರಿ, ಎತ್ತರಿಸಿರಿ, ಕಲ್ಲುಗಳನ್ನು ತೆಗೆದುಹಾಕಿರಿ, ಜನಾಂಗಗಳಿಗೆ ಧ್ವಜವನ್ನೆತ್ತಿರಿ. ಇಗೋ, ನಿನ್ನ ರಕ್ಷಣೆಯು ಸಮೀಪವಾಯಿತು. ಯೆಹೋವನು ದಯಪಾಲಿಸುವ ಬಹುಮಾನವು ಆತನೊಂದಿಗಿದೆ. ಆತನು ಅನುಗ್ರಹಿಸುವ ಪ್ರತಿಫಲವು ಆತನ ಮುಂದಿದೆ ಎಂದು ಚಿಯೋನ್ ಎಂಬಾಕೆಗೆ ಹೇಳಿರಿ ಎಂಬುದಾಗಿ ಯೆಹೋವನು ಭೂಮಿಯ ಕಟ್ಟಕಡೆಯವರೆಗೂ ಅಪ್ಪಣೆ ಮಾಡಿದ್ದಾನೆ. ನಿಮ್ಮ ದೇವರು ನೀಡಿದ CVDIP ಯೊಂದಿಗೆ ನೀವು ಪ್ರಾರ್ಥಿಸುವುದನ್ನು ಮುಂದುವರಿಸಿದರೆ ನೀವು ನಿಖರವಾದ ಒಡಂಬಡಿಕೆಯನ್ನು ನೋಡುತ್ತೀರಿ. ನಿಮ್ಮ ಅಧ್ಯಯನಗಳು 237 ರಾಷ್ಟ್ರಗಳಾಗಿದ್ದರೆ ಸಂದರ್ಭಗಳು ಕಷ್ಟಕರವಾಗುತ್ತವೆ. ಯೋಸೇಫನು ಐಗುಪ್ತಕ್ಕೆ ಹೋಗುವ ಮೊದಲು ಅವನು 237 ರಾಷ್ಟ್ರಗಳಿಗೆ ಸುವಾರ್ತೆ ಸಾರುವ ಕನಸು ಕಂಡನು. ಮೋಶೆಯು 237 ರಾಷ್ಟ್ರಗಳನ್ನು ಉಳಿಸಿದನು ಮತ್ತು ಇಸ್ರಾಯೇಲನ್ನು ಐಗುಪ್ತದಿಂದ ಹೊರಗೆ ಕರೆದೊಯ್ಯುವ ತನ್ನ ಒಡಂಬಡಿಕೆಯನ್ನು ಮಾಡಿದನು. ದಾವೀದನು ಮತ್ತು ಸಮುವೇಲನು ಫಿಲಿಷ್ಟಿಯರನ್ನು ನೋಡಿದನು ಮತ್ತು ಅರಾಮ್ಯರನ್ನು ನೋಡಿದ ಎಲೀಷನು ಎಲಿಯನ ಆತ್ಮದ 2ರಷ್ಟು ಪಾಲನ್ನು ಪಡೆದನು ಮತ್ತು ದೋತಾನ್ ಚಳುವಳಿ ಪ್ರಾರಂಭಿಸಿದನು. ಸೆರೆಯಾಳುಗಳಾಗಿದ್ದ ರೆಮ್ನೆಂಟ್ಸ್ ಬೆಬಿಲೋನ್ ಕ್ಷೇತ್ರದಲ್ಲಿ 237 ರಾಷ್ಟ್ರಗಳನ್ನು ನೋಡಿದನು ಮತ್ತು ಪೌಲನು ರೋಮನ್ನು ನೋಡಿದನು. ಅವರು ಪ್ರಾರ್ಥಿಸಿದ್ದರಿಂದ ಈ ಎಲ್ಲ ಕಾರ್ಯಗಳು ಸಂಭವಿಸಿದವು. ರೆಮ್ನೆಂಟ್ ಎಂಬ ಪದವನ್ನು ಮೊದಲು ಬಳಸಿದ ಯೆಶಾಯನಿಗೆ ದೇವರು ಅವನಿಗೆ ಯಾವ ಒಡಂಬಡಿಕೆಯನ್ನು ಕೊಟ್ಟನು? 1ನೇ ಅಂಶ, ರೆಮ್ನೆಂಟ್ ಸ್ಥಿತಿ. ದೇವರು ನಾನು ಯಾರನ್ನು ಕಳುಹಿಸಲಿ ಎಂದು ಕೇಳಿದಾಗ ಯೆಶಾಯನು ನನ್ನನ್ನು ಕಳುಹಿಸು ಎಂದು ಉತ್ತರಿಸಿದನು. ಸಿಂಹಾಸನದ ಮೇಲೆ ಎತ್ತರದಲ್ಲಿ ಕುಳಿತು ಸೆರಾಫಿಮ್ನಿಂದ ಸುತ್ತುವರೆದಿರುವ ದೇವರು ಎಲ್ಲವನ್ನೂ ನಾಶಪಡಿಸಿದರು. ಮೋಟು ಬುಡವು ಉಳಿಯುತ್ತದೆ ಎಂದು ಹೇಳಿದನು. ದೇವರು ರೆಮ್ನೆಂಟ್ಸರಿಗೆ ನೀವು ಪವಿತ್ರ ಬೀಜ, ಆದ್ದರಿಂದ ಪ್ರಪಂಚವನ್ನು ಉಳಿಸಿ. 2ನೇ ಅಂಶ, ಭವಿಷ್ಯ. ದೇವರು ಭವಿಷ್ಯದ ಬಗ್ಗೆ ಮಾತನಾಡಿದರು. ಒಡಂಬಡಿಕೆಯು ನಿಖರವಾಗಿದೆ ಎಂದರೆ ನಿಮ್ಮ ಸ್ಥಿತಿ ಮತ್ತು ಭವಿಷ್ಯವು ನಿಖರವಾಗಿದೆ ಎಂದರ್ಥ. ಪವಿತ್ರಾತ್ಮನ ಮೂಲಕ ಗರ್ಭ ಧರಿಸಿದವನು ಸೈತಾನನನ್ನು, ನರಕದ ಹಿನ್ನೆಲೆಯನ್ನು ಮತ್ತು ವಿಪತ್ತುಗಳನ್ನು ತಡೆಯಬಹುದು ಎಂದು ಅವರು ಹೇಳಿದರು. ಯೆಶಾಯ 7:14. ತನ್ನ ವಾಕ್ಯವು ಶಾಶ್ವತವಾಗಿ ನಿಲ್ಲುತ್ತದೆ ಎಂದು ದೇವರು ಹೇಳಿದನು. ಯೆಶಾಯ 40 ವಚನ 1-31. ಇದಲ್ಲದೆ ಭವಿಷ್ಯದಲ್ಲಿ ಪ್ರಕಟವಾಗಲಿರುವ ತನ್ನ ಬಲದ ಕುರಿತು ಆತನು ಮಾತನಾಡಿದನು. ಯೆಶಾಯ 43 ವಚನ 16-19. ಆ ಬಲದ ಬೆಳಕು ಬಂದ ಕಾರಣ ದೇವರು ಹೇಳು, ಪ್ರಕಾಶಿಸು ಎಂದು ಹೇಳಿದನು. ಯೆಶಾಯ 60 ವಚನ 1-22. 3ನೇ ಅಂಶ, ಕರ್ತವ್ಯ. ದೇವರು ಸಹ ಅಂತಿಮ ಸೇವೆಯನ್ನು ವಿವರಿಸಿದನು. ಆತನು ನಿನ್ನನ್ನು ಕಾವಲುಗಾರರನ್ನಾಗಿ ಬೆಳೆಸಿದ ಕಾರಣ ಕರ್ತನು ವಿಶ್ರಾಂತಿ ಪಡೆಯದಂತೆ ಹಗಲಿರುಳು ಮೌನವಾಗಿರಬೇಡ ಎಂದು ಹೇಳಿದನು. ಸರಿಯಾಗಿ ಕಾವಲು ಕಾಯಲು ಕಾವಲು ಬುರುಜನ್ನು ನಿರ್ಮಿಸಿ ಎಂದು ಹೇಳಿದ್ದಾನೆ. ರಾಜಮಾರ್ಗವನ್ನು ನಿರ್ಮಿಸಿ ಕಲ್ಲುಗಳನ್ನು ತೆಗೆದುಹಾಕಿ ರಾಷ್ಟ್ರಗಳು ಅದನ್ನು ನೋಡಿ ಹಿಂತಿರುಗುವಂತೆ ಧ್ವಜವನ್ನು ಆರಿಸುವಂತೆ ಆತನು ಸೂಚನೆ ನೀಡಿದ್ದಾನೆ. ಮುಂಜಾನೆಯಲ್ಲಿ ಕೀರ್ತನೆ 5:3, ರಾತ್ರಿ ಕೀರ್ತನೆ 17:3 ಮತ್ತು ಹಗಲಿನಲ್ಲಿ ಕೀರ್ತನೆ 23 ವಚನ 1-6. ನೀವು ಮಾಡಬೇಕಾಗಿರುವುದು ಒಡಂಬಡಿಕೆಯನ್ನು ಹಿಡಿದಿಟ್ಟುಕೊಳ್ಳುವುದು ಮತ್ತು ಸಮಸ್ಯೆಗಳ ಆಶೀರ್ವಾದವನ್ನು ಅನುಭವಿಸುವುದು. ಸಮಸ್ಯೆಗಳಲ್ಲ. ನಿಮ್ಮ ಮೆದುಳು, ಆತ್ಮ ಮತ್ತು ದೇಹವನ್ನು ಉಳಿಸುವ ಸಲುವಾಗಿ ನೀವು ಸ್ವಲ್ಪ ಆಳವಾದ ಉಸಿರಾಡುವಾಗ ಆರಾಮದಾಯಕ ಮತ್ತು ಶಾಂತ ಸಮಯವನ್ನು ಕಳೆಯಬೇಕಾಗಿದೆ. ಒಡಂಬಡಿಕೆ ಪ್ರಾರ್ಥನೆ. ಪ್ರಿಯ ದೇವರೇ, ನನ್ನನ್ನು ರೆಮ್ನೆಂಟ್ ಎಂದು ಕರೆದ ನಿನಗೆ ನಿನ್ನ ಒಡಂಬಡಿಕೆಯನ್ನು ಸರಿಯಾಗಿ ಮತ್ತು ನಿಖರವಾಗಿ ಪುನಃಸ್ಥಾಪಿಸಲು ನನಗೆ ಸಹಾಯ ಮಾಡಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಆಮೇನ್.